ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಜನವರಿ ತಿಂಗಳಲ್ಲಿ ಬರೋದಿಲ್ವಾ, ಇದ್ರ ಬಗ್ಗೆ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆನ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರಿ, ಬಟ್ ಬಂದಿಲ್ವಲ್ಲ ಅಂತ ಕೂಡ ಕಮೆಂಟ್ ಹಾಕಿದೀರಾ. ಸಂಕ್ರಾಂತಿ ಹಬ್ಬದ ದಿನ ಬರುತ್ತೆ ಅಂತ ಅಂದ್ರೆ ನಾನು ಕನ್ಫರ್ಮ್ ಆಗಿ ಏನ್ ಹೇಳಿಲ್ಲ, ಓಕೆನಾ. ಸರ್ಕಾರದ ಕಡೆಯಿಂದ ಏನ್ ಮಾಹಿತಿ ಇರುತ್ತೆ, ಸರ್ಕಾರದ ಕಡೆಯಿಂದ ಬರುತ್ತೆ ಅಂತ ಹೇಳಿದಂಥದ್ದು. ಸೊ ಅದರಿಂದ ನಾನು ಕೂಡ ನಿಮಗೆ ಅದೇ ಇನ್ಫಾರ್ಮೇಶನ್ ನ ಕೊಟ್ಟಿದ್ದು, ಹಣ ಬರುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಕೆಲವೊಂದಷ್ಟು ಕಾರಣಗಳಿಂದ ಹಣ ಕೂಡ ಬರ್ದೇ ಇರಬಹುದು. ಒಟ್ಟಾರೆ ನಿಮಗೆ ಜನವರಿ ತಿಂಗಳಲ್ಲಿ ಬಂದೇ ಬರುತ್ತೆ ಹಣ, ಓಕೆ. ಬರ್ದಲೆ ನೆಕ್ಸ್ಟ್ ಫೆಬ್ರವರಿಗೆ ಹೋಗೋದಿಲ್ಲ. ಇದು ಹೊಸ ವರ್ಷ ಆಗಿರೋದ್ರಿಂದ, ಹೊಸ ವರ್ಷದ 2026ನೇ ಸಾಲಿನ ಮೊದಲನೇ ತಿಂಗಳಾಗಿರೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಒಂದ್ ಕಂತಿನ ಹಣನಾದ್ರೂ ಬಿಡುಗಡೆ ಹಾಗೇ ಆಗತ್ತೆ. ಬಿಡುಗಡೆ ಆಗದೆ ಇರೋ ರೀತಿ ಏನ್ ಆಗೋದಿಲ್ಲ, ಆಗತ್ತೆ. ಇನ್ನೂ ಕೂಡ ತುಂಬಾ ದಿನಗಳಿದಾವೆ ಈ ತಿಂಗಳು ಎಂಡ್ ಆಗೋದಕ್ಕೆ. ಸೊ ಅಷ್ಟರಲ್ಲಿ ನಿಮ್ ಖಾತೆಗೆ ಹಣ ಬರುತ್ತೆ ಅಂತಾನೆ ಹೇಳ್ತೀನಿ. ಇದ್ರ ಬಗ್ಗೆ DKC ಸರ್ ಅವರು ಕೂಡ ಹೇಳ್ತಾ ಇರೋವಂಥದ್ದು ಸ್ಪಷ್ಟನೆನ. ಯಾಕಂತಂದ್ರೆ ನಾವು ಕೂಡ ಗೃಹಲಕ್ಷ್ಮಿ ಯೋಜನೆನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಈಗ ಸರ್ಕಾರದ ಮುಖಾಂತರ 5 ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ತಗೊಂಡ್ಬಂದಿರೋದು ಕಾಂಗ್ರೆಸ್ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ, ಶಕ್ತಿ ಯೋಜನೆ, ಸೊ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಬದಲಾವಣೆ ಆಗಿದೆ. ಕಿಟ್ಗಳನ್ನ ಕೊಡ್ಬೇಕಾಗತ್ತೆ, ಅದನ್ನು ಕೂಡ ಅಂದ್ರೆ ತರಬೇಕಾಗತ್ತೆ ಚಾಲನೆಗೆ. ಈ ರೀತಿಯಾಗಿ ತುಂಬಾನೇ ಪ್ರಾಬ್ಲಮ್ ಸರ್ಕಾರಕ್ಕೂ ಕೂಡ ಇರುತ್ತೆ. ಈಗ ನಾವು ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಹಾಕ್ಬೇಕಾಗತ್ತೆ, ಅವ್ರಿಗೂ ಕೂಡ ಫುಲ್ ಅಮೌಂಟ್ ಅಡ್ಜಸ್ಟ್ ಆದ್ರೆ ಬಿಡುಗಡೆ ಮಾಡ್ತಾರೆ. ಅಮೌಂಟ್ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಅಂತ ಅಂದಾಗ ಅವ್ರೂ ಕೂಡ ಬಿಡುಗಡೆ ಮಾಡೋದಿಲ್ಲ. ನೀವು ಕೂಡ ಕೆಲವೊಂದಷ್ಟು ದಿನಗಳ ಕಾಲ ವೇಟ್ ಮಾಡ್ಲೇಬೇಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಒಟ್ಟಾರೆ ನಿಮ್ಮಣಕ್ಕೆ ಏನು ಮೋಸನ ಮಾಡೋದಿಲ್ಲ. ಸೊ ಇದನ್ನ ನೀವೆಲ್ಲರೂ ತಿಳ್ಕೊಬೇಕಾಗತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಬಟ್ ಏನೋ ಒಂದು ಕೆಲವೊಂದಷ್ಟು ಕಾರಣಗಳಿಂದ ಹಣ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ. ಇವಾಗ ಅರ್ಧ ಜನಕ್ಕೆ ಹಣ ನೀಡಿ ಇನ್ನು ಅರ್ಧ ಮಹಿಳೆಯರ ಖಾತೆಗೆ ಹಣ ನೀಡಲಿಲ್ಲ ಅಂದ್ರೆ ಆಗೋದಿಲ್ಲ. ಒಟ್ಟಾರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ, ಎಲ್ಲಾ ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರ ಖಾತೆಗೂ ಕೂಡ ಸರ್ಕಾರ ಹಣನ ಬಿಡುಗಡೆ ಮಾಡ್ಬೇಕಾಗತ್ತೆ. ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ ವಿಡಿಯೋನ ನೋಡ್ತೀರಾ, ಸೊ ನೋಡಿ ಪರವಾಗಿಲ್ಲ, ನೀವು ನಮ್ಮ ವಿಡಿಯೋ ನೋಡೋದ್ರಿಂದ ನಮಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಒಂಚೂರು ಇನ್ಫಾರ್ಮೇಶನ್ಸ್ ನೀವು ಈ ವಿಡಿಯೋ ನೋಡೋ ಮುಖಾಂತರ ತಿಳ್ಕೊಂತೀರಲ್ಲ, ಸೊ ಅದು ನಮ್ಗೆ ಇನ್ನೂ ಕೂಡ ಖುಷಿ ಆಗತ್ತೆ. ಅಂಥದ್ರಲ್ಲಿ ತುಂಬಾ ಜನ ಏನಂತಂದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನ ಅಂತ ಏನಿಲ್ಲ, ಎಲ್ಲೋ ಒಂದು ಹೇಳ್ತೀನಲ್ಲ, ಒಂದು 5%, 10% ಜನ ಈ ತರ ಇರ್ತಾರೆ. ಈಗ ನಾನು ವಿಡಿಯೋ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ನಾನು ಏನ್ ಹೇಳಿದೀನಿ, ಫಸ್ಟ್ ನೀವು ವಿಡಿಯೋನ ನೋಡಿ. ವಿಡಿಯೋನ ನೋಡ್ದಲೆ ಬರೀ ತಮ್ಮೇಲ್ ನೋಡಿ ಡಿಸೈಡ್ ಮಾಡೋದು ಅಥವಾ ಹೆಡ್ಲೈನ್ ನೋಡಿ ಡಿಸೈಡ್ ಮಾಡೋದು, ಈ ತರ ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ. ತಮ್ಮೇಲು ಮತ್ತೆ ಹೆಡ್ಲೈನ್ ತರನೇ ನಾವ್ ಹೇಳಿರೋದಿಲ್ಲ, ಅಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ವಿಡಿಯೋನ ನೋಡ್ಬಿಟ್ಟು ಅವ್ರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ, ಹಣ ಬರುತ್ತೆ ಅಂತಾನೆ ಹೇಳಿದಾರ ಏನಂತ ತಿಳ್ಕೊಬೇಕಾಗತ್ತೆ. ಸುಮ್ನೆ ಬರೋದು ಕಮೆಂಟ್ ಹಾಕೋದು, ಸುಮ್ನೆ ಬರೋದು ಕಮೆಂಟ್ ಹಾಕೋದು. ಹಣನ ಇವಾಗ ನಾನು ಇವತ್ತು ಹೇಳಿದ ತಕ್ಷಣ ನಿಮ್ಗೆ ಇವತ್ತು ಹಣ ಬಂದ್ಬಿಡ್ತು ಅಂದ್ರೆ ನೀವು ನಿಜವಾದ ಮಾಹಿತಿ ಕೊಡ್ತೀರಾ ಅಂತ ಹೇಳ್ತೀರಾ. ಅದೇ ಹಣ ಬರ್ಲಿಲ್ಲ, ಕೆಲವೊಂದಷ್ಟು ಕಾರಣಗಳು ಅಂದ್ರೆ ಸರ್ಕಾರದ ಕಡೆಯಿಂದ ಕೂಡ ಹಣ ನೀಡೋದಕ್ಕೆ ತುಂಬಾನೇ ಪ್ರೊಸೀಜರ್ ಇರುತ್ತೆ ಅಂತ ಕೂಡ ಹೇಳಿದೀನಿ. ಫಸ್ಟ್ ಆರ್ಥಿಕ ಇಲಾಖೆ, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈ ರೀತಿ ಪ್ರೋಸೆಸ್ ಇರುತ್ತೆ. ಸರ್ಕಾರದ ಕಡೆಯಿಂದ ಎಲ್ಲ ಬಿಡುಗಡೆ ಆಗ್ಬೇಕಾಗುತ್ತೆ. ಬಿಡುಗಡೆ ಆದ ತಕ್ಷಣನೇ ನಿಮ್ ಖಾತೆಗೆ ಬಂದು ಜಮಾ ಆಗೋದು. ಸುಮ್ನೆ ಡೈರೆಕ್ಟ್ ಆಗಿ ಹಣ ಜಮಾ ಆಗೋದಿಲ್ಲ ಅಂತ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ. ಆದ್ರೂ ಕೂಡ ಕಮೆಂಟ್ ಮಾಡ್ತೀರಾ, ಎಲ್ಲಿ ನಿಮ್ಗೇನ್ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ, ಯೂಟ್ಯೂಬ್ ವಿಡಿಯೋಸ್ನ ಯಾಕೆ ಸುಳ್ಳು ಹೇಳ್ತೀರಾ? ಅಲ್ಲ, ನಾನ್ ಸುಳ್ಳು ಹೇಳೋ ಆಗಿದ್ದಿದ್ರೆ 1 ವರ್ಷದಿಂದ ಯೂಟ್ಯೂಬ್ ವಿಡಿಯೋಸ್ ಯಾಕೆ ಮಾಡ್ತಿದ್ದೆ? ಅಲ್ಲಿಗೆನೆ ನಾನು ಏನಾದ್ರು ಒಂದ್ 2-3 ವಿಡಿಯೋದಲ್ಲೇ ಸುಳ್ಳು ಹೇಳ್ಬಿಟ್ಟಿದ್ರೆ ನಾನು ಅಲ್ಲಿಗೆ ಸ್ಟಾಪ್ ಆಗ್ತಿದ್ದೆ ಅಲ್ವಾ. ನೆಕ್ಸ್ಟ್ ನಾನು ಯಾರು ಸಬ್ಸ್ಕ್ರೈಬು ಮಾಡ್ಕೊಂತಿರ್ಲಿಲ್ಲ, ನನಗೆ ಯಾರು ಸಪೋರ್ಟು ಮಾಡ್ತಿರ್ಲಿಲ್ಲ. ಸೊ ಒಂದೇ ವರ್ಷದಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ, ಇಷ್ಟೆಲ್ಲ ವಿಡಿಯೋ ನೋಡ್ತಾ ಇದಾರೆ, ಸೊ ನನ್ನ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ನೀವ್ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಬರೀ ನಾನು ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಬರೀ 1 ಇಯರ್ ಅಷ್ಟೇ ಆಗಿರೋದು. ತುಂಬಾ ದಿನಗಳ ಸೊ ತುಂಬಾ ವರ್ಷಗಳಾಗ್ಬಿಟ್ಟಿದೆ. ಆ ರೀತಿ ಏನಿಲ್ಲ, ತುಂಬಾ ವರ್ಷಗಳಿಂದ ವಿಡಿಯೋ ಮಾಡೋರು ಕೂಡ ಮುಂದೆ ಬರೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ವಿಡಿಯೋ ಮಾಡೋದಕ್ಕಿಂತ ನಾವ್ ಏನ್ ಮಾಹಿತಿ ಕೊಡ್ತಾ ಇದೀವಿ, ನಾವ್ ಯಾವ ರೀತಿ ಮಾತಾಡ್ತಾ ಇದೀವಿ, ಜನಗಳಿಗೆ ಯಾವ ತರ ಮಾಹಿತಿ ಕೊಡ್ತಾ ಇದೀವಿ, ಸೊ ಅವ್ರಿಗೆ ನಾವ್ ಇಷ್ಟ ಆಗ್ತಾ ಇದೀವ, ನಾವು ಕೊಡುವಂತಹ ಮಾಹಿತಿ ಇಷ್ಟ ಆಗ್ತಾ ಇದೆಯಾ, ನಮ್ಮ ಚಾನಲ್ ಇಂದ ಸಿಗುವಂತಹ ಅಪ್ಡೇಟ್ಸ್ ಅವ್ರಿಗೆ ಯೂಸ್ ಆಗ್ತಾ ಇದೆಯಾ, ಇದೆಲ್ಲ ನೋಡ್ಕೊಬೇಕಾಗತ್ತೆ. ಸುಮ್ಮನೆ ಬಂದು ಏನೋ ನನ್ಗೇನ್ ಮಾಡಕ್ಕೇನ್ ಬೇರೆ ಕೆಲಸ ಇಲ್ಲ, ಕುತ್ಕೊಂಡ್ಬಿಡೋದು, ಸುಮ್ಮನೆ ವಿಡಿಯೋ ಮಾಡಿಬಿಟ್ಬಿಡೋದು, ಆ ರೀತಿ ಅಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೂ ಮಾಡೋದಕ್ಕೆ ತುಂಬಾ ಕೆಲಸಗಳಿದೆ. ಆ ಕೆಲಸಗಳನ್ನು ಕೂಡ ಏನೋ 1/2 hour ಟೈಮ್ನ ಮಾಡಿಕೊಂಡು
ವಿಡಿಯೋನ ಮಾಡೋದು. ನನಗೇನು ಬೆಳಗಿನಿಂದ ಸಂಜೆ ತನಕ ಬರೀ ಯೂಟ್ಯೂಬ್ ವಿಡಿಯೋನೇ ಮಾಡಬೇಕು, ಬರೀ ಯೂಟ್ಯೂಬಲ್ಲಿ ಏನೇನೋ ಹೇಳಬೇಕು ಆ ರೀತಿ ಇಲ್ಲ. ಓಕೆನಾ. ನಾನು 1 ತಿಂಗಳಾಗಿತ್ತು ಯೂಟ್ಯೂಬ್ ವಿಡಿಯೋನೇ ಮಾಡಿರಲಿಲ್ಲ. ಏನಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡಿರಲಿಲ್ಲ? ಸೊ ನಾನು ಈ ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನನ್ನ ಒಂದು ಪುಟ್ಟ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೂ ಕೂಡ ತುಂಬ ಇದ್ದಾವೆ, ಅದೆಲ್ಲ ನಾನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಓಕೆನಾ. ಸೊ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಈ ರೀತಿ ಏನಿಲ್ಲ. ನಾನು ಕಂಪ್ನಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ಥರನೂ ನಿಭಾಯಿಸ್ತಾ ಇದ್ದೀನಿ. ಆ್ಯಂಡ್ ಇನ್ಫ್ಲೂಯೆನ್ಸರ್ ಕೂಡ ಹೌದು. ಸೊ ಈ ಥರ ಎಲ್ಲ ಮಾಡ್ಕೊಂಡು ಇದ್ರ ಜೊತೆಗೆ ನಾನು ಯೂಟ್ಯೂಬ್ನ ಮಾಡ್ತಾ ಇರೋದು. ಅದು ಬಿಟ್ಬಿಟ್ಟು ಸುಮ್ಮನೆ ನನಗೇನೂ ಕೆಲಸ ಇಲ್ಲ ಮಾಡೋಕ್ಕೆ, ಬೇರೆ ಏನು ಕೆಲಸ ಇಲ್ಲ, ಬರೀ ಯೂಟ್ಯೂಬ್ ವಿಡಿಯೋ ಮಾಡೋದೆ, ಜನಗಳಿಗೆ ಸುಳ್ಳು ಸುದ್ದಿ ಕೊಡೋದೆ, ಈ ರೀತಿ ಇಲ್ಲ. ಸುಳ್ಳು ಸುದ್ದಿ ಕೊಡೋ ಆಗಿದ್ದಿದ್ರೆ ನಾನು 4 ವಿಡಿಯೋಗೆ ಫ್ಲಾಪ್ ಆಗ್ತಿದ್ದೆ. ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಲಿಲ್ಲ, ಯಾರು ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಹೆಸರು ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಓಕೆನಾ. ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಮಾಡಿದೆ ಅಂತಂದ್ರೆ ಮೇನ್ ಕಾರಣ ಬಂದು ಸೊ ನನಗೆ ಒಂದು ಚಿಕ್ಕ ಕನಸಿತ್ತು, ನಾನು ಹ್ಯಾಂಕರ್ ಆಗಬೇಕು ಅಂತ ಅಂದ್ಬಿಟ್ಟು. ನಾನು ನ್ಯೂಸ್ ಆ್ಯಂಕರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಅದೇ ತರ ತುಂಬಾ ಚೆನ್ನಾಗಿ ನಾನು ಅಂದ್ರೆ ಸ್ಕೂಲಲ್ಲಿ ಆಗ್ಬೋದು, ಕಾಲೇಜಲ್ಲಿ ಆಗ್ಬೋದು, ಎಲ್ಲಾ ತರ ಭಾಷಣಗಳಾಗ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದೆ. ನನಗೆ ಅದೇ ಒಂದು ಆಸೆ ಇತ್ತು, ನಾನು ಹ್ಯಾಂಕರ್ ಆಗಬೇಕು ಅಂತ. ಬಟ್ ಅದು ಆಗ್ಲಿಲ್ಲ, ಆಂಕರ್ ಆಗೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಆದ್ರಿಂದ ನಮ್ಮಲ್ಲಿರುವಂತಹ ಕಲೆ, ನಮ್ಮಲ್ಲಿರುವಂತಹ ವಿಷಯಗಳನ್ನ ಜನಗಳಿಗೆ ತಿಳಿಸೋಣ ಅಂದ್ರೆ ಯೂಟ್ಯೂಬ್ ಚಾನಲ್ ಮಾಡೋ ಮುಖಾಂತರ. ಯೂಟ್ಯೂಬ್ ಅಲ್ಲಿ ಎಲ್ಲಾ ತರಹದ ಕ್ಯಾಟಗರಿ ಇರುವಂತಹ ಚಾನಲ್ಗಳು ಓಪನ್ ಆಗಿದೆ. ಕುಕಿಂಗ್ ಚಾನಲ್ ಇದೆ, ವ್ಲಾಗ್ಸ್ ಮಾಡ್ತಾರೆ. ಈಗ ವ್ಲಾಗ್ ಮಾಡೋರ್ಗು ಕಮೆಂಟ್ ಆಗ್ತೀರಾ, ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ, ಬೆಳಗಿಂದ ಸಂಜೆವರೆಗೂ ತಿಂದಿದ್ದು ಉಂಡಿದ್ದು ಎಲ್ಲ ತೋರಿಸ್ತೀರಲ್ಲ, ಈ ರೀತಿ ಎಲ್ಲ ಹೇಳ್ತೀರಾ. ಅವ್ರ ಜೀವನದಲ್ಲಿ ಏನ್ ನಡೆಯುತ್ತೆ ಅದು ಒಂದು ಕೆಲಸ. ಓಕೆನಾ. ವ್ಲಾಗಿಂಗ್ ಅನ್ನೋದು ಅದು ಒಂದು ಕೆಲಸ. ಬ್ಲಾಗಿಂಗ್ ಬೇರೆ ಬರುತ್ತೆ. ಬ್ಲಾಗಿಂಗ್ ಅಂತಂದ್ರೆ ನ್ಯೂಸ್ ಕ್ರಿಯೇಟ್ ಮಾಡೋದು. ಸೊ ನಾನು ಅದರಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಗೂಗಲಲ್ಲಿ ನ್ಯೂಸ್ನ ಕ್ರಿಯೇಟ್ ಮಾಡೋದು, ನಾನು ಅದರಲ್ಲೂ ಕೆಲಸ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು. ಸುಮ್ಮನೆ ನನಗೇನೂ ಗೊತ್ತಿಲ್ದಲೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಿಲ್ದಲೆ ಅಥವಾ ಕರ್ನಾಟಕದ ಸರ್ಕಾರಿ ಯೋಜನೆಗಳ ಬಗ್ಗೆ ಗೊತ್ತಿಲ್ದಲೆ ವಿಡಿಯೋ ಮಾಡೋದಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಸರಿನಾ. ಇದು ಯಾರು ಕಮೆಂಟ್ ಮಾಡಿದರೆ ಅವ್ರಿಗೆ ಅನ್ವಯಿಸುತ್ತೆ ವಿನಃ ಬೇರೆ ಯಾರಿಗೂ ಅನ್ವಯಿಸೋದಿಲ್ಲ. ಬೇರೆ ಯಾರು ಕೂಡ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಸಾರಿ ಕೇಳ್ತೀನಿ ಅಂದ್ರೆ ನನ್ನ ವಿಡಿಯೋಯಿಂದ ನಿಮಗೆ ಬೇಜಾರಾಗಿದ್ರೆ. ಬಟ್ ನಾನು ಹೇಳ್ತಾ ಇರೋದು, ಯಾರು ಈ ಥರ ಕಮೆಂಟ್ ಅವ್ರ ಹೆಸ್ರು ಹಾಕ್ಬೋದು ನಾನು, ಬಟ್ ಬೇಡ ಅವ್ರ ಹೆಸರು ಹಾಕಿ ಅವ್ರಿಗೆ ತೊಂದರೆ ಆಗೋದು ನನ್ನಿಂದ ನನಗೆ ಇಷ್ಟ ಇಲ್ಲ. ಅವರು ನಮಗೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ನಾವು ಅವ್ರ ಹೆಸ್ರನ್ನೇ ತಗೊಂಡು ಅವ್ರಿಗೆ ಮತ್ತೆ ತೊಂದರೆ ಕೊಡೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಆ ಕಮೆಂಟ್ ನೋಡಿ ತುಂಬಾನೇ ಬೇಜಾರಾಗೋಯ್ತು. ಅಲ್ಲ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ, ಏನಾದರೂ ಇವಾಗ ಹಣ ಬಂದ್ಬಿಟ್ಟಿದೆ ನೋಡ್ರಪ್ಪ ಅಂತ ಏನಾದರೂ ಹೇಳ್ತಾ ಇದ್ದೀನ? ಏನಿಲ್ಲ ಅಲ್ವಾ. ಏನು ಮಾಹಿತಿ ಇರುತ್ತೆ ಅದನ್ನ ಹೇಳ್ತೀನಿ. ದೊಡ್ಡ ಯೂಟ್ಯೂಬರ್ಸ್ ಮಾತ್ರ ಹೇಳಿದ್ರೆ ಅದು ನಿಜ, ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ ಹೇಳಿದ್ರೆ ಅದು ಸುಳ್ಳು ಅಂತನಾ? ಫಸ್ಟು ನಿಮ್ಮ ಮೈಂಡ್ ಸೆಟ್ನ ಬಿಟ್ಟು ಬಿಡಿ. ಈಗ ಯಾರೇ ಒಂದು ಬ್ಲಾಗ್ ಮಾಡ್ತಾರೆ, ಯಾರೇ ಒಂದು ಕುಕಿಂಗ್ ಚಾನಲ್ ಮಾಡ್ತಾರೆ, ಮತ್ತು ಬೇರೆ ಗೇಮಿಂಗ್ ಚಾನಲು, ಇನ್ನು ತುಂಬ ಚಾನಲ್ಸ್ಗಳಿದ್ದಾವೆ, ನ್ಯೂಸ್ ಚಾನಲ್ಸ್ಗಳಿದ್ದಾವೆ, ಪ್ರತಿಯೊಂದು ಬೇರೆ ಬೇರೆ ಚಾನಲ್ಸ್ಗಳಿದ್ದಾವೆ. ಸೊ ಅವ್ರಿಗೆ ಮಾಡಕ್ ಕೆಲಸ ಇಲ್ದಲೆ ಯೂಟ್ಯೂಬ್ ಮಾಡ್ತಾ ಇಲ್ಲ ಅವ್ರಿಗೆ ಸೊ ಅವ್ರಿಗೆ ಬೇರೆ ಕೆಲಸಗಳ ಜೊತೆಗೆ ಇದನ್ನು ಏನೋ ಒಂದು ಪಾರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವರಿಗೆ ಬೆನಿಫಿಟ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ, ತುಂಬಾ ಜನ ನನಗೆ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ, ಅವ್ರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಆಗಿರ್ಬೋದು ಅಥವಾ ಬೇರೆ ಇಲಾಖೆಯಿಂದ ನನಗೆ ದುಡ್ಡು ಕೊಡ್ತಾ ಇದ್ದಾರೆ, ದುಡ್ಡು ಕೊಟ್ಟು ಈ ತರ ಹೇಳಿಸ್ತಾ ಇದ್ದಾರೆ. ಯಾವ ರೀತಿ ಆಗುತ್ತೆ ಹೇಳಿ? ಯಾಕೆ ಅವ್ರು ನಮಗೆ ದುಡ್ಡು ಕೊಡ್ತಾರೆ? ಈಗ ನಾವು ಯೂಟ್ಯೂಬ್ ಚಾನಲಲ್ಲಿ ಏನೋ ಅದು ನಮ್ಮ ಕರ್ನಾಟಕದ ಯೋಜನೆಗಳು ನಮ್ಮ ಜನಗಳಿಗೆ ಅದು ಪರಿಚಯ ಆಗ್ಬೇಕಲ್ವಾ. ಆ ಯೋಜನೆ ಅಂದ್ರೆ ಬೆನಿಫಿಟ್ಸ್ ಗೊತ್ತಾಗಬೇಕು, ಆ ಯೋಜನೆಯಿಂದ ಆಗುವಂತಹ ಉಪಯೋಗಗಳೇನು ಪ್ರತಿಯೊಂದು ಗೊತ್ತಾಗಬೇಕು. ಆ ಯೋಜನೆಗೆ ನಮ್ಮ ಜನಗಳು ಕೂಡ ಅರ್ಜಿನ ಸಲ್ಲಿಸಿ ಆ ಪ್ರಯೋಜನನ ಪಡ್ಕೊಳ್ಳಿ ಅಂತ ವಿಡಿಯೋ ಮಾಡ್ತೀವಿ ವಿನಃ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದಾರೆ ಅಥವಾ ಬಿಜೆಪಿ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ನಾವು ವಿಡಿಯೋನ ಮಾಡೋದಿಲ್ಲ. ಯಾರನ್ನು ದುಡ್ಡು ಕೊಡೋದಿಲ್ಲ. ಸರಿನಾ. ಹೆಂಗ್ ಮಾತಾಡ್ತೀರಾ ಅಂತ, ಹೆಂಗ್ ಕಮೆಂಟ್ ಹಾಕ್ತೀರಾ ಅಂತಂದ್ರೆ ನನಗೆ ನಗು ಬರುತ್ತೆ ನಿಮ್ಮ ಕಮೆಂಟ್ಸ್ನ ನೋಡಿದ್ರೆ. ನಿಮ್ಗೆ ನೀವೇನು ಎಜುಕೇಶನ್ ಮಾಡ್ಕೊಂಡಿದ್ದೀರಾ ಅಥವಾ ಓದಿಲ್ವಾ, ಏನ್ ಈ ತರ ಕಮೆಂಟ್ ಮಾಡ್ತಾರಲ್ಲ, ಇವ್ರಿಗೇನು ಅಷ್ಟು ಸೆನ್ಸ್ ಇಲ್ವಾ ಅನ್ನೋ ತರ ಅನ್ಸ್ಬಿಡುತ್ತೆ. ನನಗೆ ಆ ತರ ಯಾರು ಏನು ದುಡ್ಡು ಕೊಡೋದಿಲ್ಲ. ಸರಿನಾ. ದುಡ್ಡು ಕೊಟ್ಟು ಹೇಳೋದಕ್ಕೆ ನಾನು ಆ ಥರ ಮಾಡೋದೂ ಇಲ್ಲ. ನನಗೂ ಕೂಡ ತುಂಬಾ ಪ್ರಮೋಷನ್ಸ್ ಬಂದಿದೆ ನನ್ನ ಚಾನಲಲ್ಲಿ. ನಾನು ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ನಮ್ಮಿಂದ ಜನಗಳಿಗೆ ಉಪಯೋಗ ಆಗ್ಬೇಕೇ ವಿನಃ ಅಪಾಯ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾವುದೇ ತರ ಏನು ಪ್ರಮೋಷನ್ಸ್ ಇಲ್ಲಿವರೆಗೂ ನನ್ನ ಚಾನಲಲ್ಲಿ ಮಾಡಿಲ್ಲ. ಯಾಕಂದ್ರೆ ಬರುತ್ತೆ ತುಂಬಾ ಪ್ರಮೋಷನ್ಸ್ ನನ್ನ ಜಿಮೇಲ್ ಅಲ್ಲಿ ಬಂದಿದೆ, ಬಟ್ ನಾನು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಜನಗಳಿಗೆ ಅದರಿಂದ ತೊಂದರೆ ಇದೆ ವಿನಃ ಯಾವುದೇ ತರ ಉಪಯೋಗ ಇಲ್ಲ ಅಂತ ಅಂದ್ಮೇಲೆ ನಾನು ಯಾಕೆ ಅದ್ರ ಬಗ್ಗೆ ಹೇಳ್ಬೇಕು, ಜನಗಳಿಗೆ ಯಾಕೆ ಅದನ್ನ ತಲುಪಿಸ್ಬೇಕು? ಸೊ ನನ್ನಿಂದ ಅವ್ರಿಗೆಲ್ರಿಗೂ ಯಾಕೆ ಅಪಾಯ ಆಗ್ಬೇಕು ಅಂತ ನಾನು ಮಾಡಲ್ಲ. ಯಾರಿಗೆ ಕಮೆಂಟ್ ಮಾಡಿದ್ದೀರಾ ಅವ್ರಿಗೆ ಅರ್ಥ ಆಗಿದೆ ಅಂತಾನೆ ಅನ್ಕೊಂತೀನಿ. ಬೇರೆ ಏನೂ ಕೆಲಸ ಇಲ್ದಲೆ ಯೂಟ್ಯೂಬ್ನ ಮಾಡ್ತಾ ಇಲ್ಲ. ಎಲ್ಲ ಕೆಲಸಗಳ ಜೊತೆಗೆ ಮಧ್ಯದಲ್ಲಿ ನಾನು ಯೂಟ್ಯೂಬ್ನ ಏನೋ ಒಂದು
½ ಅಥವಾ 1/4 ಗಂಟೆನೋ ಯೂಟ್ಯೂಬ್ ಮಾಡೋದಷ್ಟೇನೆ. ಸೊ ಇವಾಗ ನಾನು 5:30ಗೆ ಅಂದ್ರೆ ಸಂಜೆ 5:30 5:45 ಇದನ್ನ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಬಟ್ ನಾನು ಇದನ್ನ ಅಪ್ಲೋಡ್ ಮಾಡೋದು ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಎಡಿಟಿಂಗ್ ಪ್ರತಿಯೊಂದು ಕೆಲಸಗಳಿರುತ್ತೆ. ಕೆಲಸ ಇಲ್ದಲೆ ಏನ್ ಸುಮ್ಮನೆ ಖಾಲಿ ಕುತ್ಕೊಂಡ್ಬಿಟ್ಟು ಬರೀ ಯೂಟ್ಯೂಬಲ್ಲಿ ಸುಳ್ಳು ಹೇಳೋದು ಈ ತರ ನಮ್ಮ ಲೈಫ್ ಅಲ್ಲ. ಓಕೆನಾ, ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.